ಗುಂಡಾಗಳ ಬಂಧನ ಆಗಲೇಬೇಕು. ಮುಸ್ಲಿಂ ಗುಂಡಾಗಳ ಬಂಧನ ಆಗಲೇಬೇಕು. ರಕ್ಷಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಮುಸ್ಲಿಂ ಗುಂಡಾಗಳ ಬಂಧನ ಆಗಲೇಬೇಕು. ಜಿಹಾದಿ ಮನಸ್ಥಿತಿ ಹೊಂದಿರುವ ಮುಸ್ಲಿಂ ಗುಂಡಾಗಳ ಬಂಧನ ಆಗಲೇಬೇಕು. ಮುಸ್ಲಿಂ ಗುಂಡಾಗಳ ಬಂಧನ ಆಗಲೇಬೇಕು. ಭಾರತ್ ಮಾತಾ ಕಿ ಜಿಹಾದಿ ಮನಸ್ಥಿತಿ ಪ್ರದರ್ಶಿಸಿದ ಮುಸ್ಲಿಂ ಗುಂಡಾಗಳ ಬಂಧನ ಆಗಲೇಬೇಕು. ಭಾರತ್ ಮಾತಾ ಕಿ ಬಂಧನ ಆಗಲೇಬೇಕು. ಗೋರಕ್ಷಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಮುಸ್ಲಿಂ ಗುಂಡಾಗಳ ಬಂಧನ ಆಗಲೇಬೇಕು. ಗಡೀಪಾರು ಆಗಲೇಬೇಕು. ಹುಕ್ಕೇರಿ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ಗೋರಕ್ಷಣೆಗೆ ಗಾಡಿಯನ್ನು ಬೆನ್ನತ್ತಿ ಹೋಗಿರ್ತಕ್ಕಂತಹ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಶ್ರೀರಾಮ ಕಾರ್ಯಕರ್ತರನ್ನು ಹಿಡಿದು ಅವರಿಗೆ ತೆಂಗಿನ ಮರಕ್ಕೆ ಕಟ್ಟಿ ಹಾಕಿ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂತೆ ಅವರನ್ನು ಕಟ್ಟಿ ಹಾಕಿ ಅಮಾನುಷವಾಗಿ ಥಳಿಸಿದ್ದಾರೆ. ಈ ಕೂಡಲೇ ಆ ಜಿಹಾದಿ ಮುಸ್ಲಿಂ ಗುಂಡಾಗಳನ್ನು ಬಂಧಿಸಬೇಕು. ಬಂಧಿಸುವುದಷ್ಟಲ್ಲದೆ ಅವರನ್ನು ಅತ್ಯಂತ ಕಠಿಣವಾದ ಶಿಕ್ಷೆಗೆ ಒಳಪಡಿಸಬೇಕು. ಈ ರಾಜ್ಯ ಸರ್ಕಾರ ಅಂತೂ ಸಂಪೂರ್ಣವಾಗಿ ಕೆಲವು ಮತಾಂಧ ಮುಸ್ಲಿಮರ ಪರವಾಗಿ ಇದೆ ಅನ್ನೋದು ಅವರ ಮನಸ್ಸಿನಲ್ಲಿ ಬಂದುಬಿಟ್ಟಿದೆ. ಹೀಗಾಗಿ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಕೊಲೆ ಆಗಿರ್ಬೋದು, ಲಾಸ್ಟ್ ಟೈಮ್ ಈಗ ಸುಹಾಸ್ ಶೆಟ್ಟಿ ಕೊಲೆ ಆಗಿರ್ಬೋದು, ಈ ರೀತಿ ಸಾಕಷ್ಟು ಹಿಂದೂ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ಕೊಲೆ ನಡೀತಾನೆ ಇದೆ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಹಾಗೂ ಸಂಪೂರ್ಣವಾಗಿ ಮುಸ್ಲಿಂ ತುಷ್ಟೀಕರಣದಲ್ಲೇ ಮುಳುಗೋಗಿದೆ. ಮುಸ್ಲಿಮರ ಮತಗಳಿಗೆಗೋಸ್ಕರ ಸಂಪೂರ್ಣವಾಗಿ ಹಿಂದೂ ಸಂಘಟನೆ ಕಾರ್ಯಕರ್ತರನ್ನು ಏನೇ ಮಾಡಿದರೂ ನಮ್ಮ ಹಿಂದೆ ರಾಜ್ಯ ಸರ್ಕಾರ ಇದೆ ಅನ್ನೋದು ಈಗ ಮುಸ್ಲಿಮರ ಕೆಲವು ಮತಾಂಧ ಮುಸ್ಲಿಮರಲ್ಲಿ ಈ ಒಂದು ಮನಸ್ಥಿತಿ ಬಂದಿದೆ. ಈ ಕೂಡಲೇ ಇಂಗಳಗಿ ಗ್ರಾಮದಲ್ಲಿ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ನಡೆದಿದ್ದು, ಜಿಹಾದಿಗಳಿದ್ರು ಅವ್ರನ್ನೆಲ್ಲ ಬಂಧಿಸಬೇಕು. ಇಲ್ಲದಿದ್ದರೆ ಶ್ರೀರಾಮ ಸೇನೆ ಪದಾಧಿಕಾರಿಗಳಿಗೂ ಈಗಾಗಲೇ ನಿರ್ಣಯ ಮಾಡಿದ್ದಾರೆ. ರಾಜ್ಯಾದ್ಯಂತ ಎಲ್ಲ ಹಿಂದೂ ಸಂಘಟನೆಗಳನ್ನು ಒಳಗೊಂಡು ಹಾಗೂ ಎಲ್ಲ ಗೋಪ್ರೇಮಿಗಳನ್ನು ಒಳಗೊಂಡು ನಾವು ಹುಕ್ಕೇರಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಾ ಇದೆ.